ಅದೇ ರೀತಿ ಇವ್ರಿಗೆ ಫಂಕ್ಷನ್ಗಳು ಇದ್ದಾಗ ಮಾತ್ರ. ಆ ರೀತಿ ಇವರೆಲ್ಲ ಏನು ಅಂತಂದ್ರೆ ಕಳ್ಳಂಗೊಂದು ಪಿಳ್ಳೆನವ ಅಂತ ಕುಡಿಯೋದಕ್ಕೊಂದು ಏನೋ ಒಂದು ಕಾರಣ ಬೇಕು. ಆ ಕಾರಣಗಳನ್ನು ಹುಟ್ಟಾಕೊಳ್ತಾರೆ. ನೈಜವಾಗಿದ್ರೆ ಅಲ್ಲಿ ಅವಕಾಶ ಇಲ್ಲದೇ ಇದ್ರೂ ಕೂಡ ಅವಕಾಶಗಳನ್ನು ಮಾಡ್ಕೊಳ್ತಾರೆ. ಇದು ದುಶ್ಚಟಕ್ಕೆ ಬಲಿಯಾದಂತವರ ಒಂದು ಕರ್ಮಗಳು, ಕರ್ಮಕಾಂಡ ಇವೆಲ್ಲ. ರಾಮಾಯಣದಲ್ಲಿ 7 ಖಂಡಗಳಿದಾವೆ, ಸುಂದರ ಕಾಂಡ ಅಂತ. ಆ ರೀತಿ ಈ ಕುಡುಕರದೆಲ್ಲ ಒಂದು ಕರ್ಮಕಾಂಡ ಇವೆಲ್ಲ. ಆದ್ರಿಂದ ದಯಮಾಡಿ ಯಾರ್ಯಾರು ಕುಡಿತಾ ಇದ್ದೀರಾ, ಕುಡಿಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಅದಕ್ಕೊಂದು ಒಕ್ಕಣೆ ಕೊಟ್ಬಿಡ್ತೀನಿ. ಯಾವನೋ ಈ ಹಂದಿ ತುಂಬಾ ಹೊಲ್ಸಲ್ಲೆಲ್ಲ ಒದ್ಲಾಡ್ತಾ ಇರ್ತದೆ. ಅದಕ್ಕೆ ಹೊಲ್ಸಂದ್ರೆ ಬಹಳ ಇಷ್ಟ. ಅದು ಏನ್ ತಿಂತದೆ ಬಿಡ್ತದೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಹೊಲ್ಸಲ್ಲಿ ಒದ್ಲಾಡ್ತಾ ಇರ್ತದೆ. ಅದಕ್ಕೇನೋ ಆನಂದ, ಗೊರ್ರ 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 ಅನ್ಕೊಂಡು ಒದ್ಲಾಡ್ತಾ ಇರ್ತದೆ. ಇವನು ಕುಡಿದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿದ್ದ ಒಂದು ಬಿದ್ಬಿಟ್ಟ, ಅದ್ರಲ್ಲಿ ಹೊಲ್ಸಲ್ ಬಿದ್ಬಿಟ್ಟ ಅವನು. ಆಹಾ, ಅವನಿಗೆ ಏನು ಪರಮ ಸುಖ. ಯಾಕೆ ಅಂದ್ರೆ ಸ್ಮೆಲ್ ಬರ್ತಾ ಇಲ್ಲ, ನಶೆಲ್ಲವನೇ ಪೂರ್ತಿ. ಅದು ಬಿದ್ದು ತಣ್ಣಗೆ ಒದ್ಲಾಡ್ತಾವನೆ. ಬಾ ಏನಪ್ಪಾ, ನಾನು ಯಾವುದೋ ಸ್ವರ್ಗದಲ್ಲಿದ್ದೀನಿ ಅಂತ ಅನ್ಕೊಂಬಿಟ್ಟವನು ಅವನು. ಮೋಸ್ಟ್ಲಿ ನಾನು ಕುಡಿದು ಸತ್ತೋಗ್ಬಿಟ್ಟಿದ್ದೀನಿ, ಜೀವಂತವಾಗಿಲ್ಲ, ನಾನು ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ. ಇದು ಸ್ವರ್ಗದ ತರ ನೋಡಿ, ಎಸಿ ತರ ತಣ್ಣಗೆ, ಮೈಯೆಲ್ಲಾ ತಣ್ಣಗಿದೆ, ಸೂಪರ್ ಆಗಿದ್ದೀನಿ ಅಂತ. ಅದಕ್ಕೆ ಹಂದಿ ಯಾರೋ ಬಿದ್ರಲ್ಲ ಅಂತ ಎದ್ಬಿಟ್ಟು ನೋಡಿದ್ರೆ, ಯಾರಪ್ಪ ನೀನು ಅಂತ ನೋಡಿದ್ರೆ ಮನುಷ್ಯ. ಅಲ್ಲಯ್ಯ, ನೀನ್ ಬಂದು ಇಲ್ಲಿ ಯಾಕೆ ಬಿದ್ದೆ, ನಮ್ ಕರ್ಮ ನಾವೇನೋ ಮಾಡಿದಿರಿ, ನೀನ್ ಯಾಕೆ ಇಲ್ಲಿ ಬಿದ್ದೆ ಅಂತ. ಇಲ್ಲ ಪ್ಲೀಸ್ ನನಗೆ ಡಿಸ್ಟರ್ಬ್ ಮಾಡ್ಬೇಡ, ಸ್ವರ್ಗ ಸುಖ ಸಿಗ್ತಾ ಇದೆ, ನನಗೊಂದು ಅರ್ಧ ಗಂಟೆ ಇದ್ಬಿಟ್ಟು ನಾನು ಹೋಗ್ಬಿಡ್ತೀನಿ, ನಿನ್ ಪಾಡಿಗೆ ನೀನು ಡಿಸ್ಟರ್ಬ್ ಮಾಡಲ್ಲ, ನೀನು ನಂಗೆ ಡಿಸ್ಟರ್ಬ್ ಮಾಡ್ಬೇಡ ಅಂತಾನೆ. ಅದಕ್ಕೆ ಹಂದಿ ದೇವ್ರಿಗೆ ಹೇಳ್ತದೆ, ಏನಯ್ಯ ನನ್ನನ್ನು ಈಗ ಹುಟ್ಟಿಸ್ಬಿಟ್ಟೆ, ಈ ತರ ಅನುಭವಿಸು ಅಂತ. ನಾನೇನೋ ಅನುಭವಿಸ್ತಾ ಇದ್ದೀನಿ, ಬಟ್ ನಿನಗೆ ಮನುಷ್ಯನಿಗೆ ಜ್ಞಾನ, ನಮಗೆಲ್ಲ ಬುದ್ಧಿ, ಅತಿ ಬುದ್ಧಿ ಕೊಟ್ಬಿಟ್ಟು ಮನುಷ್ಯನಿಗೆ ಜ್ಞಾನ ಕೊಟ್ಬಿಟ್ಟಿದೆ ಎಕ್ಸ್ಟ್ರಾ. ಸೊ ಅವನ್ ಬಂದು ಇಲ್ಲಿ ಬೀಳ್ತಾವನೆ. ನಮಗೆ ಇದು ಅನ್ಯಾಯ ಮಾಡ್ದಂಗಲ್ವಾ ನೀನು ಅಂತ ಕೇಳಿದಾಗ ದೇವರು ತಪ್ಪಾಯ್ತಪ್ಪ, ಖಂಡಿತವಾಗ್ಲು ಇನ್ಮೇಲಿಂದ ನೀನು ಮುಂದಿನ ಜನ್ಮದಲ್ಲಿ ಮನುಷ್ಯನಾಗು, ಅವನು ಇಲ್ಲಿದ್ದೇ ಸುಖ ಪಡ್ತಾವನೆ ಅಂದ್ರೆ ಅವನನ್ನು ಹಂದಿ ಮಾಡ್ತೀನಿ ಅಂತ. ಅದಕ್ಕೆ ಯಾರ್ಯಾರು ಕುಡಿದು ನಶೆಲ್ ತೇಲಾಡ್ತೀರ, ಮುಂದಿನ ಜನ್ಮ ನಿಮ್ದು ಹಂದಿ ಜನ್ಮ. ಸಾಯಿರಿ, ಏಸಿಗೆ ತಿಂದು ಏಸಿಗೆಲ್ ಬಿದ್ದು ಒದ್ದಾಡಿ, ಎಷ್ಟು ಒದ್ದಾಡ್ತಿರೋ ಒದ್ದಾಡಿ. ಖಂಡಿತವಾಗ್ಲು ಇದೆಲ್ಲವೂ ಕೂಡ ಈ ಕುಡುಕರಿಗೆ ಕೇಳಬೇಕು. ಮೊದಲು ಈಗ ಕುಡುಕರ ಕಾಂಡ ಆಯ್ತು, ಈಗ ಎರಡನೇದು ಪಾಪ ಕುಡುಕರದೇನೋ ಬಿಟ್ಬಿಡಿ, ಅವ್ರದ್ದು ಮನಸ್ಥಿತಿ ಪರಿಸ್ಥಿತಿಗಳು ಆ ರೀತಿ ಇರ್ತವೆ. ಅವ್ರು ಏನ್ ಮಾಡಿದ್ರು ಚಟಕ್ ಬಿದ್ದವರು ಖಂಡಿತವಾಗಲ್ಲ. ಇನ್ನು ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಒಳಗಡೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅದು ಆಲ್ಕೋಹಾಲ್ ಆಸಿಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ನಮ್ಮೊಳಗಡೆ ಕೂಡ ಆಸಿಡ್ ಇದೆ. ಇದು ಒಂದಕ್ಕೊಂದು ರಿಯಾಕ್ಷನ್ ಆಗಿ ದಿನನಿತ್ಯ ಎಲ್ಲ ನರಮಂಡಲಗಳಿಗೆಲ್ಲ ಸರಬರಾಜ್ ಮಾಡುತ್ತೆ. ಆ ಸರಬರಾಜ್ ಮಾಡಿ ಅದನ್ನ ಡ್ರೌಸಿನೆಸ್ ಮಾಡುತ್ತೆ. ಅಂದ್ರೆ ಒಂಥರ ನಶೆ ಬಂದು ಅವರು ಏನ್ ಮಾಡ್ತಾ ಇದೀರಿ ಅನ್ನೋ ಪ್ರಜ್ಞೆ ಇಲ್ಲ, ಏನ್ ಮಾತಾಡ್ತಾ ಇದೀರಿ ಅನ್ನೋ ಪ್ರಜ್ಞೆ ಇಲ್ಲ. ಓಲಾಡ್ತಾರೆ, ತೂರಾಡ್ತಾರೆ, ತೇಲಾಡ್ತಾರೆ. ವಿಚಿತ್ರವಾಗಿ ಅವ್ರ ಮಾತುಗಳು ಸ್ಪಷ್ಟತೆ ಇರೋದಿಲ್ಲ. ಎಲ್ಲ ಒಳಗಡೆ ಇರೋ ಹೃದಯದಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟು ಕೋಪ ಇದೆ, ಯಾರ ಮೇಲೆ ದ್ವೇಷ ಇದೆ, ಎಷ್ಟು ನೋವಿದೆ, ದುಃಖ ಇದೆ. ಕುಡ್ದಾಗ ಕೆಲವ್ರು ನೋಡಿ ಅಳ್ತಾರೆ, ಸಿಕ್ಕಾಬಟ್ಟೆ ಅಳ್ತಾರೆ, ರೋಧಿಸ್ತಾರೆ, ಗುಳೋ ಅಂತ ಅಳ್ತಾರೆ. ಮತ್ತೆ ಕೆಲವರು ಕುಡ್ದಾಗ ಹೆಚ್ಚಾಗಿ ಮಾತಾಡ್ತಾರೆ, ಅನಾಸೀನ ಆಗ್ಬಿಡ್ತಾರೆ, ತಲೆ ತಿಂತಾರೆ, ದರಿದ್ರ ನನ್ನ ಮಕ್ಕಳು. ಮತ್ತೆ ಕೆಲವರು ಕುಡ್ದಾಗ ಮಾತೇ ಆಡಲ್ಲ, ಕುಡಿದೆದ್ದಾಗ ಮಾತಾಡ್ತಾನೆ, ಕುಡ್ದಾಗ ಒಂದು ತುಟಿಕ್ ಪಿಟಿಕ್ ಮೂಹೋನು ಅನ್ನಲ್ಲ ಅವನು, ಸುಮ್ನೆ ಹಿಂಗ್ ತಲೆ ಆಡಿಸ್ತಾರೆ. ಇದೆಲ್ಲ ಏನು ಅಂದ್ರೆ ಅವರ ನೈಜ ಸ್ವರೂಪ, ನಿಜ ಸ್ವರೂಪ ಅದರೊಳಗಡೆ ಕಾಣಿಸ್ತಾ ಇರ್ತದೆ. ಈ ರೀತಿ ಕುಡುಕರ ಒಂದು ಸ್ವಭಾವಗಳು, ಅವರ ಮನಸ್ಥಿತಿ ಪರಿಸ್ಥಿತಿ